ಕರ್ನಾಟಕದಲ್ಲಿ ಇತ್ತೀಚೆಗೆ ಅಂದರೆ ಜನವರಿ 1ನೇ ತಾರೀಕಿನಂದು ಬಳ್ಳಾರಿಯಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆ ಮತ್ತು ಒಂದು ಸಾವು, ಇದರ ಬಗ್ಗೆ ಕಳೆದ ಒಂದು ವಾರದಿಂದ ಪ್ರತಿನಿತ್ಯ ಹಲವಾರು ನಾಯಕರುಗಳು ಬಳ್ಳಾರಿಗೆ ಭೇಟಿ ಕೊಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇನೆ. ವಿರೋಧ ಪಕ್ಷದ ನಾಯಕರುಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಮತ್ತು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದಂಥ ಸತ್ಯ ಶೋಧನಾ ಸಮಿತಿ, ಏಕೆಂದರೆ ಅವರು ಸತ್ಯವನ್ನಲ್ಲದೆ ಬೇರೆ ಏನೂ ನುಡಿಯೋರಲ್ಲ. ಅವರೇ ಹೇಳಿದಂಥ ರೀತಿಗಳಲ್ಲಿ ಇಲ್ಲಿ ಪುನಃ ನಿನ್ನೆ ದಿನ ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ನಾನು ಮೊನ್ನೆ ದಿನ ಮಾಧ್ಯಮದ ಸ್ನೇಹಿತರ ಮುಂದೆ ಅಲ್ಲಿ ನಡೆದಂಥ ಹಲವಾರು ಸತ್ಯ ಘಟನೆಗಳನ್ನು ಜನತೆ ಮುಂದೆ ಇಟ್ಟಿದ್ದೇನೆ. ನಾನು ಕಳೆದ 1ನೇ ತಾರೀಕು ನಡೆದಂಥ ಒಂದು ಘಟನೆ ಏನಿದೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯುವವರೆಗೆ, ಅಂದರೆ 5ನೇ ತಾರೀಕು 4ನೇ ತಾರೀಕು ಬೆಳಗ್ಗೆವರೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಟ್ಟಿರಲಿಲ್ಲ. ನಾನು ನನ್ನದೇ ಆದಂಥ ಒಂದು ಸೋರ್ಸ್ಗಳು, ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ, 1 ಬಾರಿ ಬಿಜೆಪಿಯ ಪಕ್ಷದ ಜೊತೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಜೊತೆ ಕಡಿಮೆ ಅವಧಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಹಲವಾರು ಮಾಹಿತಿಗಳನ್ನು ನನ್ನ ಒಂದು ಒಳ್ಳೆಯ ನಡವಳಿಕೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ನಡೆದಿರ್ತಕ್ಕಂಥ ನೈಜ ಘಟನೆಗಳನ್ನು ಮಾಹಿತಿ ಕೊಡ್ತಕ್ಕಂಥ ಒಂದು ಸೆಕ್ಟರು ಇದೆ ಕರ್ನಾಟಕದಲ್ಲಿ. ಆ ಹಿನ್ನೆಲೆಯಲ್ಲಿ ನಾನೇನು ಸಂಪೂರ್ಣ ಮಾಹಿತಿಯನ್ನು ಸ್ಥಳದಲ್ಲೇ ಇದ್ದಂಥ ಪ್ರತಿನಿಧಿಗಳೇನಿದ್ದಾರೆ, ಅದು ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನನ್ನ ಗಮನಕ್ಕೆ ತಂದ ನಂತರವೇ ನಾನು ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಅಲ್ಲಿಯ ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದೆ. ನಿನ್ನೆ ದಿನ ರಾಜ್ಯದ ಗೃಹ ಸಚಿವರು ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ವಿಷಯ ತಿಳ್ಕೊಳ್ಳದೆ ಮಾತನಾಡಬಾರದು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಕೆಲಸ ಮಾಡಬಾರದು, ಈ ಪದ ಬಳಸಿದ್ದಾರೆ ಗೃಹ ಸಚಿವರು. ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏಕೆಂದರೆ ನಿನ್ನೆ ದಿನ ಬಳ್ಳಾರಿನಲ್ಲಿ ಮೃತಪಟ್ಟಂಥ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಅಲ್ಲಿ ಗೃಹ ಸಚಿವರು ಈ ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು
ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡೂ ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳಿಗೆ ಯಾವ ಇದರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ? ಇಲ್ಲಿ ನಿನ್ನೆ ದಿನ ಶಾಸಕರ ಜನಪ್ರಿಯತೆ ಸಹಿಸದೆ ಬ್ಯಾನರ್ ಗಲಾಟೆ, ಉಪಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟಾಗ ಹೋಗಿದೆ. ಅದ್ರ ಜೊತೆಗೆ ಸತ್ಯಶೋಧನಾ ಸಮಿತಿ ವರದಿ ಮಾಹಿತಿ ಬೇರೆ, ಅಲ್ಲಿ ಬೇರೆ ಹೇಳ್ತೀರ ಅಸೂಯೆಯಿಂದ ಬ್ಯಾನರ್ ಗಲಾಟೆ. ಶಾಸಕರು ಕಾನೂನು ಮೀರಿಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ. ಇಲ್ಲಿ ಪಾಪ ಹೇಳ್ತಾರೆ, ಮಾತನಾಡಿದ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಬ್ಯಾನರ್ ಗಲಭೆ ಬಳಿಕ ಸತ್ಯಾಸತ್ಯತೆಯನ್ನು ಅರಿಯಲು ಕಾಂಗ್ರೆಸ್ನಿಂದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರಂತೆ. ಸಮಿತಿ ಬಳ್ಳಾರಿಗೆ ಆಗಮಿಸಿ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರ ಜೊತೆ ಚರ್ಚಿಸಿ ಮಾಹಿತಿ ಸಂಗ್ರಹ ಮಾಡವ್ರೆ ಅಂತ ಅಧಿಕಾರಿಗಳು ಈ ಸತ್ಯಶೋಧನಾ ಸಮಿತಿ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಇವ್ರು ಯಾರು ಸತ್ಯಶೋಧನಾ ಸಮಿತಿ? ಕಾಂಗ್ರೆಸ್ ಪಕ್ಷದಿಂದ ಕಳಿಸಿರ್ತಕ್ಕಂಥದ್ದು ಇವರು. ಸರ್ಕಾರ ರಚನೆ ಮಾಡಿದಂತ ಕಮಿಟಿ ಅಲ್ಲ ಇದು. ಇವರು ಮುಂದೆ ಅಧಿಕಾರಿಗಳು ಹೋಗ್ಬಿಟ್ಟು ಏನ್ ಮಾಹಿತಿ ಕೊಡ್ತಾರೆ? ಇದು ಯಾವ ಅಧಿಕಾರ ವ್ಯಾಪ್ತಿಗೆ ಬರುತ್ತಿದು? ಮೊನ್ನೆ ಮಾಧ್ಯಮದಲ್ಲೇ ಬರೆದಿದ್ದೀರಿ, ಈ ಸತ್ಯಶೋಧನಾ ಸಮಿತಿ ಹೋದಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ನ ಶಾಸಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೆಲ್ಲ ತಪ್ಪು ಕಾಂಗ್ರೆಸ್ ಶಾಸಕರದು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಈ ಸತ್ಯಶೋಧನಾ ಸಮಿತಿ ಮುಂದೆ ಹೇಳಿದ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಬರೆದಿದ್ದೀರಿ ನೀವೇ. ಅವ್ರು ಹೋದಾಗ ನೀವಿದ್ದಾಗಲೇ ಬಂದಂತ ರಿಯಾಕ್ಷನ್ಗಳದು ಆ ಸತ್ಯಶೋಧನಾ ಸಮಿತಿಗೆ. ಇಲ್ಲಿ ಇವ್ರು ಸರ್ಟಿಫಿಕೇಟೇ ಕೊಟ್ಬಿಟ್ಟು ಬಂದ್ಬಿಟ್ರೆ ನಿನ್ನೆ ಉಪಮುಖ್ಯಮಂತ್ರಿಗಳು. ಇನ್ನು ಯಾವ ತನಿಖೆ ನಡೆಸ್ತೀರಿ? ಇದನ್ನ ಮುಚ್ಚಾಕ್ತಕ್ಕಂಥದ್ದಕ್ಕೆ ಸರ್ಕಾರ ಎಷ್ಟು ತರಾತುರಿಯಲ್ಲಿ ಪಾಪ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ.